ಎಸ್, ಇದು ಕೇವಲ ಒಂದು ವರದಿಯಲ್ಲ, ಇದು ಜನರ ಜೀವ ಉಳಿಸ್ತಕ್ಕಂತ ಪ್ರಶ್ನೆ. ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಇದೆ ಅಂತ ನಾವು ತೋರಿಸಿದ್ವಿ, ರೋಗಿಗಳು ಪರದಾಡ್ತಿದ್ದಾರೆ ಅಂತ ನಾವು ಕೇಳಿಸಿದ್ವಿ. ಈಗ ಸರ್ಕಾರ ಈ ಒಂದು ವಿಚಾರಕ್ಕೆ ಕ್ರಮ ಕೈಗೊಂಡಿದೆ. ಇದೇ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಒಂದು ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಆಸ್ಪತ್ರೆ ಆದ್ರೆ ಔಷಧಿ ಇಲ್ಲ, ಬಡ ರೋಗಿ ಆದ್ರೆ ಚಿಕಿತ್ಸೆ ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ. ಈ ಪ್ರಶ್ನೆಯನ್ನ ಮೊದಲಾಗಿ ಕೇಳಿದ್ದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್. ನಮ್ಮ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. 30 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇದು ನಮ್ಮ ಬಿಗ್ ಇಂಪ್ಯಾಕ್ಟ್. ನಾವು ಜಿಲ್ಲೆಗಳಲ್ಲೇ ಹೋಗಿ ಕಂಡ ದೃಶ್ಯ ಏನು ಹಾಗಾದ್ರೆ? ನಮ್ಮ ರಿಪೋರ್ಟರ್ ಇದನ್ನ ಪ್ರತಿಯೊಂದು ಭಾಗದಿಂದ ಸುದ್ದಿ ಮಾಡಿ ಕಳಿಸಿದ್ರು. ನಮ್ಮ ಭಾಗದಲ್ಲಿ ಈ ರೀತಿ ಆಗಿದೆ, ಬಡ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನ ನಮಗೆ ತಿಳಿಸಿದ ಕೂಡಲೇ ನಾವು ಇಲ್ಲಿಂದ ಧ್ವನಿ ಎತ್ತಿದ್ವಿ. ಈಗ ರಾಜ್ಯ ಸರ್ಕಾರ ಅದಕ್ಕೆ ಉತ್ತರ ಕೊಟ್ಟಿದೆ. ಸಾಮಾನ್ಯ ಜ್ವರಕ್ಕೂ ಕೂಡ ಔಷಧಿ ಸಿಗ್ತಾ ಇರಲಿಲ್ಲ, ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಮಧುಮೇಹ, ರಕ್ತದೊತ್ತಡ ರೋಗಿಗಳಿಗೆ ಟ್ಯಾಬ್ಲೆಟ್ ಇಲ್ಲ, ಗರ್ಭಿಣಿಯರಿಗೆ ಬೇಕಾದ ಪೌಷ್ಟಿಕ ಔಷಧ ಕೊರತೆ, ಹೊರಗಿನಿಂದ ಖರೀದಿ ಮಾಡೋದಕ್ಕೆ ಬಾಧ್ಯರಾಗಿದ್ದಾರೆ ಬಡ ಜನ. ಸರ್ಕಾರಿ ಆಸ್ಪತ್ರೆ ಬಡವರ ಆಶ್ರಯ ಅಂತಾರೆ, ಆದ್ರೆ ಅಲ್ಲಿ ಔಷಧ ಇಲ್ಲ ಅಂದ್ರೆ ಅವ್ರು ಯಾರ ಬಳಿ ಹೋಗ್ಬೇಕು ಅನ್ನುವಂಥದ್ದು ಪ್ರಶ್ನೆ. ರೋಗಿಗಳ ವಿಚಾರ ಏನು ಅಂತ ಹೇಳಿದ್ರೆ, ರೋಗಿಗಳು ಹೇಳ್ತಿರೋದು ಒಂದೇ, ನಮಗೆ ಔಷಧಿ ಕೊಡ್ತಾ ಇಲ್ಲ, ಹೊರಗೆ ಕೊಂಡು ಬಾ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸ್ಟೋರಿಗೆ ಕಳಿಸಿ ಅಲ್ಲಿಂದ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಂತ ಎಲ್ಲಿಗೆ ಹೋಗ್ಬೇಕು ದುಡ್ಡಿಗೆ? ನಾವು ಬಡವರು ಸರ್ಕಾರಿ ಆಸ್ಪತ್ರೆಯನ್ನ ನಂಬಿದ್ದೇವೆ ಅಂತ ಅವರು ಕೇಳ್ಕೊಂಡ್ರು. ನಾವು ಹೇಳೋದೊಂದೇ, ನಾವು ಇಲ್ಲಿ ಇಂಪ್ಯಾಕ್ಟ್ ಆಗಬೇಕು ಅನ್ನುವಂಥ ಉದ್ದೇಶ ನಮ್ದಿಲ್ಲ. ನಮಗೆ ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ, ಸರ್ಕಾರ ಅಂದ್ರೆ ಹೇಗಿರಬೇಕು, ಬಡ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನೀವು ಹೇಗೆ ನಡ್ಕೋಬೇಕು, ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನ ನೀವು ಮಾಡಬೇಕು, ಅದನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದ್ರೆ ನಾವು ಸುದ್ದಿ ಮಾಡೋ ಅವಶ್ಯಕತೆನೇ ಇಲ್ವೇ? ಯಾಕೆ ಸುದ್ದಿ ಮಾಡ್ತೀವಿ? ನಾವು ಬೇಕಾಗಿಲ್ಲ. ಜನರಿಗೆ ಎಲ್ಲ ಸವಲತ್ತುಗಳು ಸಿಕ್ಕಿದ ಮೇಲೆ ನಾವು ಯಾಕೆ ಸುದ್ದಿ ಮಾಡಬೇಕು? ನಿಮ್ಮ ಪರವಾಗಿ ನಾವು ಧ್ವನಿಯಾಗಿರ್ತೀವಿ. ನೀವು ಕರೆಕ್ಟ್ ಆಗಿದ್ರೆ, ಎಲ್ಲಿ ಜನರಿಗೆ ಮೋಸ ಆಗುತ್ತೋ, ಎಲ್ಲಿ ಜನರಿಗೆ ತೊಂದರೆ ಆಗುತ್ತೋ ಅಂತ ಕಡೆ ನಾವು ಅವರ ಪರವಾಗಿ ಧ್ವನಿ ಎತ್ತೋದಕ್ಕೆ ಇದ್ದೀವಿ. ಅದು ಏನೇ ಆಗಿರ್ಬೋದು. ಎಸ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ, ರೋಗಿಗಳು ಕೈಕಟ್ಟಿ ಕುಳಿತಂತಹ ಒಂದು ಪರಿಸ್ಥಿತಿ, ಬಡವರು ಹೊರಗೆ ಮೆಡಿಕಲ್ ಅಂಗಡಿಗಳಿಗೆ ಓಡಾಡಿರ್ತಕ್ಕಂಥ ಒಂದು ದೃಶ್ಯ, ಇದನ್ನೆಲ್ಲ ಕಂಡ ಆರ್ ಮ್ಯಾಕ್ಸ್ ಇದನ್ನ ನಿರಂತರವಾಗಿ ಸುದ್ದಿ ಮಾಡ್ತು. ನಮ್ಮ ವರದಿ ಯಾವಾಗ ಪ್ರಸಾರ ಆಯ್ತೋ ಕೆಲವೇ ಗಂಟೆಗಳಲ್ಲಿ
ಸರ್ಕಾರ ಎಚ್ಚೆತ್ಕೊಳ್ತು. 30 ಕೋಟಿ ಅನುದಾನ ಬಿಡುಗಡೆ ಮಾಡ್ತು. ಇದು ಬಿಗ್ ಇಂಪ್ಯಾಕ್ಟ್ ಅಲ್ಲದೆ ಇನ್ನೇನು, ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಲೇಬೇಕಲ್ವಾ. ಅಷ್ಟಕ್ಕೂ ಸಮಸ್ಯೆ ಎಲ್ಲಿ ಶುರು ಆಯ್ತು? ಎಲ್ಲರೂ ಕೇಳೋದೇ ಸಮಸ್ಯೆ ಎಲ್ಲಿ ಶುರು ಆಯ್ತು? ಹಲವು ಜಿಲ್ಲೆಗಳಿಂದ ಬಂದಿರತಕ್ಕಂಥ ದೂರು ಒಂದೇ, ಔಷಧ ಇಲ್ಲ. ಡಯಾಬಿಟಿಸ್, BP, ಜ್ವರ, ಆಂಟಿಬಯೋಟಿಕ್ ಅದು ಹೋಗ್ಲಿ, ಸಾಮಾನ್ಯ ಟ್ಯಾಬ್ಲೆಟ್ಗಳು ಕೂಡ ಲಭ್ಯ ಇಲ್ಲ ಅಂತ ಹೇಳಿದ್ರು. ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಆದರೆ ಸ್ಟೋರ್ ಖಾಲಿಯಾಗಿರುತ್ತೆ. ಬಡ ರೋಗಿಗಳು ದಿನಗೂಲಿ ಕಳೆದು ಹೊರಗೆ ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಡವರ ಆಸ್ಪತ್ರೆ ಅಂದ್ರೆ ಭರವಸೆ ಇರಬೇಕು, ಆದ್ರೆ ಔಷಧವೇ ಇಲ್ಲ ಅಂದ್ರೆ ಆ ಭರವಸೆ ಎಲ್ಲಿ ಹೋಯ್ತು? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ವಿಜಯನಗರ ರಿಪೋರ್ಟರ್ ಆಗಿರ್ತಕ್ಕಂಥ ಭೀಮರಾಜ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಭೀಮರಾಜ್ ನಮಸ್ಕಾರ. ಈಗ ನಿಮ್ಮ ಭಾಗದಲ್ಲಿ ಯಾವ ರೀತಿಯ ವ್ಯವಸ್ಥೆ ಆಗಿದೆ, ಯಾವ ರೀತಿ ಅನುದಾನ ಬಿಡುಗಡೆ ಆಗಿದೆ? ಈಗ ಆರ್ಮ್ಯಾಕ್ಸ್ ನಿರಂತರ ಸುದ್ದಿ ಮಾಡಿದ ಬಳಿಕ ಸರ್ಕಾರ ಎಚ್ಚೆತ್ಕೊಂಡು ಈಗ ಅನುದಾನ ಬಿಡುಗಡೆ ಮಾಡಿದ್ದು ಒಂದು ಇಂಪ್ಯಾಕ್ಟ್ ಆಗಿದೆ, ಏನ್ ಹೇಳ್ತೀರಿ? ಹೌದು, ಖಂಡಿತ ಪ್ರಮೋದ್ ವಿಪಣ. ಏನಂತ ಹೇಳಿದ್ರೆ ಈಗಾಗಲೇ ನಮ್ಮ ಆರ್ಮ್ಯಾಕ್ಸ್ ಕೂಡ ಈ ಹಿಂದೆ ಕೂಡ ಒಂದು ವರದಿ ಕೂಡ ಮಾಡಿತ್ತು. ಏನಂದ್ರೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈಗಾಗಲೇ ಔಷಧಿಗಳ ಕೊರತೆಯಿಂದಾಗಿ ಅಲ್ಲಿನ ವೈದ್ಯರು ಏನಿದ್ದಾರೆ ಅಲ್ಲೇ ಒಂದು ಹೊರಗಡೆ ಒಂದು ಚೀಟಿಯನ್ನ ಬರೆದು ಕೊಡಕ್ಕಂತ ಒಂದು ಪರಿಪಾಠವನ್ನ ಅಲ್ಲಿನ ವೈದ್ಯಾಧಿಕಾರಿಗಳು ಮಾಡಿರುವಂತದ್ದು. ಇದು ಎಲ್ಲದನ್ನು ಗುರುತಿಸಿ ಕೂಡ ನಮ್ಮ ಆರ್ಮ್ಯಾಕ್ಸ್ ಕನ್ನಡ ಒಂದು ವಿಸ್ತೃತ ವರದಿಯನ್ನ ಕೂಡ ಮಾಡಿತ್ತು. ಏನಂತಂದ್ರೆ ಈಗಾಗಲೇ ಸಾಕಷ್ಟು ಎಲ್ಲ ತಾಲೂಕು ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮತ್ತು PHC ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯತೆಗಿಂತ ತುಂಬಾನೇ ಕಡಿಮೆ ಇರುವಂತದ್ದು ಅಂತಂದೇಳಿ ಈಗಾಗಲೇ ನಾವು ವಿಸ್ತೃತ ಒಂದು ವರದಿ ಕೂಡ ಮಾಡಿದ್ದೀವಿ. ಹಾಗಾಗಿ ಅದರ ಬೆನ್ನಲ್ಲೇ ಕೂಡ ಇವತ್ತು ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಈ ರೀತಿ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ಗಮನಿಸುವಂತದ್ದು ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇರುವಂತದ್ದು ಇಲ್ಲಿ ತುಂಬಾ ಹಳ್ಳಿಗಳಿಂದ ಕೂಡಿರ್ತಕ್ಕಂತ ಒಂದು ಜಿಲ್ಲೆ ಆಗಿರೋದ್ರಿಂದಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಿಂದ ವೃದ್ಧರು ಮತ್ತು ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಯಾಕಂದ್ರೆ ಇವತ್ತು ಇಲ್ಲಿ ಬಯಲು ಸೀಮೆ ಆಗಿರೋದ್ರಿಂದಾಗಿ ನಮ್ಮ ವಿಜಯನಗರ ಜಿಲ್ಲೆ ಹೆಚ್ಚಾಗಿ ಇಲ್ಲಿ ಕೃಷಿ ಕಾರ್ಮಿಕರು ಹೆಚ್ಚಾಗಿ ಇರೋದ್ರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳೇ ಇವತ್ತು ಜೀವ ಅಮೃತ ಅಂದ್ರೆ ಇವತ್ತು ಸಂಜೀವಿನಿ ರೀತಿಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಇವತ್ತು ಇಲ್ಲಿನ ಬಡ ಜನರು ಕೂಡ ಅವಲಂಬಿತ ಆಗಿರುವಂತದ್ದು. ಹಾಗಾಗಿ ಇವರು ಸರಿಯಾದ ರೀತಿಯಿಂದ ಏನು ಔಷಧಿ ಕೊಡಲೇ ಇರೋದಿಲ್ಲ, ತುಂಬಾ ತೊಂದರೆ ಆಗಿತ್ತು. ಇವತ್ತು ಈ ರೀತಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಖುಷಿರ್ತಕ್ಕಂಥ ವಿಚಾರ. ಸರಿಯಾದ ರೀತಿಯಲ್ಲಿ ಸರ್ಕಾರ ಜನರನ್ನ ಮನ್ನಣೆ ತೆಗೆದುಕೊಂಡು ಇವತ್ತು ಔಷಧಿಗಳನ್ನ ಕೊಟ್ರೆ ಇನ್ನೊಂದಿಷ್ಟು ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಜನರು. ಥ್ಯಾಂಕ್ ಯು ಭೀಮರಾಜ್.